ಟಿಬಿ ಡ್ಯಾಂಗೆ ಗೇಟ್ ಅಳವಡಿಸುವ ಕಾರ್ಯ ವಿಫಲ ಆಗಿದೆ. ಸ್ಟಾಪ್ ಲಾಕ್ ಗೇಟ್ನ ಮೊದಲ ಎಲಿಮೆಂಟ್ ಅಳವಡಿಕೆಗೆ ಹರಸಾಹಸವನ್ನ ಪಡಲಾಗ್ತಾ ಇತ್ತು. ಕ್ರೇನ್ ಬ್ಯಾಲೆನ್ಸ್ ಸಮಸ್ಯೆಯಿಂದ ಅಳವಡಿಸೋದಕ್ಕೆ ವಿಫಲ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ಲಾನ್ ಎ ಮತ್ತು ಪ್ಲಾನ್ ಬಿ ಎರಡನ್ನು ರೆಡಿ ಮಾಡ್ಕೊಂಡಿದ್ರು. ಈಗ ಪ್ಲಾನ್ ಎ ಅಂತ ಬಂದಾಗ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ, ಕ್ರೇನ್ ಬ್ಯಾಲೆನ್ಸ್ ಸಮಸ್ಯೆ ಆಗ್ತಾ ಇದೆ, ಹಾಗಾಗಿ ಗೇಟನ್ನು ಅಳವಡಿಸೋಕೆ ವಿಫಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇವತ್ತು ಬೆಳಗ್ಗೆ 9 ಗಂಟೆಯಿಂದ ಮತ್ತೆ ತಜ್ಞರಿಂದ ಕಾರ್ಯಾಚರಣೆಯನ್ನು ಮಾಡಲಾಗುತ್ತೆ. ಇಂದೂ ಕೂಡ ಫೇಲ್ಯೂರ್ ಆದರೆ ಪ್ಲಾನ್ ಬಿ ಅನ್ನ ಮಾಡೋದಕ್ಕೆ ನಿರ್ಧರಿಸಲಾಗಿದೆ. ಈಗಾಗಲೇ 34 TMCಗೂ ಹೆಚ್ಚು ನೀರು ಹರಿದು ಹೋಗಿದೆ. 72.826 TMCಗೆ ತುಂಗಾಭದ್ರಾ ನೀರಿನ ಮಟ್ಟ ಇಳಿದುಬಿಟ್ಟಿದೆ. ಕ್ರಸ್ಟ್ ಗೇಟ್ನ ಅಳವಡಿಕೆ ಹಿನ್ನೆಲೆ ನೀರು ಹೊರಬಿಡಲಾಗ್ತಾ ಇದೆ. 105.788 TMC ಸಾಮರ್ಥ್ಯ ಇರುವಂಥ ತುಂಗಾಭದ್ರಾ ಡ್ಯಾಮ್ ತಜ್ಞ ಕನ್ನಯ್ಯ ನಾಯ್ಡು ನೇತೃತ್ವದಲ್ಲಿ ಈ ಕಾರ್ಯವನ್ನು ಮಾಡಲಾಗ್ತಾ ಇದೆ. ನೋಡಿ, ಪ್ಲಾನ್ ಎ ಮತ್ತು ಪ್ಲಾನ್ ಬಿ ಮಾಡ್ಕೊಂಡಿದ್ರು, ಆದರೆ ಪ್ಲಾನ್ ಎ ಅವ್ರು ಅಂದ್ಕೊಂಡಷ್ಟು ಈಸಿಯಾಗಿ ಆಗ್ತಾ ಇಲ್ಲ, ಸ್ವಲ್ಪ ಕಷ್ಟ ಆಗ್ತಾ ಇದೆ. ಕ್ರೇನ್ ಬರಬೇಕು, ಅದನ್ನು ಬ್ಯಾಲೆನ್ಸ್ ಮಾಡಬೇಕು, ಬಟ್ ಕ್ರೇನ್ ಬಂದ್ರೂ ಬ್ಯಾಲೆನ್ಸ್ ಕಷ್ಟ ಆಗ್ತಾ ಇದೆ. ಸೊ ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ಒಂದ್ಸಲ ಚೆಕ್ ಮಾಡೋಣ ಅಂತ ನಿಲ್ಲಿಸಿದ್ರು, ನೆನ್ನೆ ಕತ್ಲಾಗಿತ್ತು, ಹಾಗಾಗಿ ಈಗ 9 ಗಂಟೆಗೆ ಮತ್ತೆ ಪ್ರಾರಂಭ ಮಾಡಲಾಗತ್ತೆ. ಸೊ ಈಗ ಆಲ್ರೆಡಿ ತಜ್ಞರು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಈಗ ಇನ್ನೊಮ್ಮೆ ಪ್ಲ್ಯಾನ್ ಎಯನ್ನೇ ಟ್ರೈ ಮಾಡ್ತಾರೆ. ಅಕಸ್ಮಾತ್ ಪ್ಲ್ಯಾನ್ ಎ ವರ್ಕೌಟ್ ಆಗಿಲ್ಲ ಅಂತಂದರೆ ಅನಿವಾರ್ಯ ಪರಿಸ್ಥಿತಿ ಪ್ಲ್ಯಾನ್ ಬಿಗೆ ಬರಲೇಬೇಕು. ಪ್ಲ್ಯಾನ್ ಎ ಏನು ಅಂತ ಅಂದರೆ ನೀರು ಹೊರಗೆ ಹೋಗೋದನ್ನು ಕಡಿಮೆ ಮಾಡಿ ಹೇಗಾದರೂ ಮಾಡಿ ನಾವು ಈ ಪ್ಲ್ಯಾನ್ ಎನ ವರ್ಕೌಟ್ ಮಾಡಬೇಕು ಅಂತ ಇದ್ದಿದ್ದು, ಬಟ್ ಅದು ವರ್ಕೌಟ್ ಆಗ್ತಾ ಇಲ್ಲ ಸದ್ಯದ ಮಟ್ಟಿಗೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನಿನ್ನೆ ಎಲ್ಲ ಸಾಕಷ್ಟು ಪ್ರಯತ್ನ ಪಡಲಾಗಿತ್ತು, ಆದರೆ ಸಮಸ್ಯೆ ಆಗ್ತಾ ಇದೆ. ಸೊ ಇವತ್ತು ಏನು ಪ್ಲಾನ್ ಮಾಡಲಿದ್ದಾರೆ, ಏನು ಹೇಳ್ತಾ ಇದ್ದಾರೆ ತಜ್ಞರು? ಇವತ್ತು ಪ್ಲಾನ್ ಬಿ ಏನಾದರೂ ಇಮಿಡಿಯೇಟಾಗಿ ಮೂವ್ ಆಗ್ತಾರಾ ಅಥವಾ ಹೇಗೆ ಅಂತ? ನೀತಿ, ಏನು ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕೊಚ್ಚು ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಕಳೆದ 5 ದಿನಗಳಿಂದ ಬಹಳಷ್ಟು ಅಂದ್ರೆ ಏನು 19ನೇ ಗೇಟ್ನಲ್ಲಿ ಏನು ಗೇಟ್ ಇದೆ ಆ ಗೇಟ್ನಲ್ಲಿ ಸ್ಟಾಪ್ ಲಾಕ್ ಗೇಟ್ ಅನ್ನು ಅಳವಡಿಸೋ ಕುರಿತಂತೆ ಇವತ್ತು ಪ್ಲಾನ್ ಮಾಡ್ಕೊಂಡಿತ್ತು. ಅದು ಪ್ಲಾನ್ ಎ ಅಂತ ಹೇಳ್ಬೋದು. ಆದ್ರೆ ನಿನ್ನೆ ಏನು ಸಂಜೆ 4 ಗಂಟೆ ವೇಳೆಗೆ ಈ ಕಾರ್ಯಾಚರಣೆ ಸ್ಟಾರ್ಟ್ ಆಗಿತ್ತು. ಆದ್ರೆ ಏನು 19ನೇ ಗೇಟ್ ಬರುತ್ತೆ, ಅಲ್ಲಿ 19ನೇ ಗೇಟ್ ನಲ್ಲಿ ಸರಿಸುಮಾರು 64 ಅಡಿ ಅಗಲ ಇರ್ಬೋದು. ಅದು ಏನು ಸ್ಟಾಪ್ ಲಾಕ್ ಗೇಟ್, ಅದರದಾಗಿ ಉದ್ದ 20 ಉದ್ದ ಒಂದು 5 ಫೀಟ್ ಎತ್ತರ ಇರ್ಬೋದು. ಆದ್ರೆ ಏನು 64 ಅಡಿ ಉದ್ದ ಇರ್ಬೋದಂತ ಸ್ಟಾಪ್ ಲಾಕ್ ಗೇಟ್ ಅನ್ನ ಅದರ ರೆಡಿ ಮಾಡುವಾಗ ಒಂದು 4-5 ಇಂಚು ಜಾಸ್ತಿ ಆಗಿರೋದ್ರಿಂದ ಅದು ಗೋಡೆಗೆ ತಾಕ್ತಾ ಇತ್ತು. ಇದರಿಂದ ಹೊತ್ತು ಎಚ್ಚೆತ್ಕೊಡಂತ ಅಲ್ಲಿನ ಏನು ತಂಡ ಇರ್ಬೋದು, ಏಕಾಏಕಿ ಅದನ್ನ ಆ ಕಾರ್ಯಾಚರಣೆಯನ್ನ ಸ್ಟಾಪ್ ಲಾಕ್ ಗೇಟ್ ಅಳವಡಿಸುವಂತ ಕಾರ್ಯಾಚರಣೆ ಸ್ಥಗಿತಗೊಳ್ತು. ಅದನ್ನ ಏನು ಈಗಾಗಲೇ ಅಂದ್ರೆ ಆ ಜಲಾಶಯದ ಮೇಲೆ ಸೇತುವೆ ಕಾಣುತ್ತೆ, ಆ ಸೇತುವೆ ಮೇಲೆ ಆ ಸ್ಟಾಪ್ ಲಾಕ್ ಅನ್ನ ಇಟ್ಟು ಈಗ ಅದನ್ನ ಏನ್ ಹೆಚ್ಚುವರಿಯಾಗಿ ಬಂದಂತ ಏನ್ ಗೇಟ್ ಇದೆ ಅದನ್ನ ಕಟ್ ಮಾಡುವಂತ ಕೆಲಸ ಮಾಡ್ತಾ ಇದ್ರೆ. ಇನ್ನೇನು ಬಹುತೇಕವಾಗಿ ಎಲ್ಲರೂ ಖುಷಿಯಾಗಿದ್ರು, ಈ ಸ್ಟಾಪ್ ಲಾಕ್ ಗೇಟ್ ಅಳವಡಿಸಿ ಬಿಡ್ತಾರೆ ಅಂತ ಅನ್ಕೊಂಡಿದ್ರು. ಏನು ಕನ್ನಯ್ಯ ನಾಯ್ಡು ಅವರ ನೇತೃತ್ವದಲ್ಲಿ ತಂಡ ಆ ಕಾರ್ಯಾಚರಣೆ ಮಾಡ್ತಾ ಇತ್ತು, ಆ ಸ್ಟಾಪ್ ಲಾಕ್ ಗೇಟ್ ಅಳವಡಿಸುವಂತ ಕೆಲಸ ಮಾಡ್ತಾ ಇತ್ತು. ಅದೆಲ್ಲ ಸಂಪೂರ್ಣವಾಗಿ ನಿನ್ನೆ ಮೊದಲನೇ ಕಾರ್ಯ ವಿಫಲವಾಗಿರುವಂತದ್ದು. ಇದೀಗ ಮತ್ತೆ ಅಂದ್ರೆ ಬೆಳಗ್ಗೆ 9 ಗಂಟೆ ನಂತರ ಆ ಸ್ಟಾಪ್ ಲಾಕ್ ಗೇಟ್ ಅನ್ನು ಅಳವಡಿಸುವಂತ ಕೆಲಸ ಆಗುತ್ತೆ. ಒಂದ್ ವೇಳೆ ಅದೇನಾದ್ರೂ ವಿಫಲವಾದ್ರೆ ಖಂಡಿತವಾಗ್ಲೂ ಕೂಡ ಪ್ಲಾನ್ ಬಿ ಮೊರೆ ಹೋಗ್ಲೇಬೇಕಾಗುತ್ತೆ. ಯಾಕಂದ್ರೆ ಈ ಜಲಾಶಯದಲ್ಲಿ ಏನ್ 105 TMC ಸಾಮರ್ಥ್ಯ ಜಲಾಶಯದಲ್ಲಿ ಕೇವಲ ಉಳಿದಿರೋದು ಮಾತ್ರ 72 TMC ನೀರು ಮಾತ್ರ. ಒಂದ್ ವೇಳೆ ಪ್ಲಾನ್ ಬಿ ಮೊರೆ ಹೋಗ್ಬೇಕಂದ್ರೆ ಖಂಡಿತಲೂ ಕೂಡ ಈಗಾಗಲೇ ಸರಿಸುಮಾರು 60 TMC ಅಥವಾ 55 TMC ನೀರು ಉಳಿಸ್ಕೊಂಡು ಮಾತ್ರ ಆ ಪ್ಲಾನ್ ಬಿ ಏನಂದ್ರೆ ಸಂಪೂರ್ಣವಾಗಿ ಏನು ಕ್ರಸ್ಟ್ ಗೇಟ್ ಅನ್ನು ಅಳವಡಿಸುವಂತ ಕೆಲಸ ಆಗ್ಬೇಕಾಗಿರ್ತಂತು. ಈಗಾಗಲೇ ಬಹಳಷ್ಟು 35 TMC ನೀರು ವ್ಯರ್ಥವಾಗಿ ಹರಿದು ಹೋಗಿದೆ. ಇದೇನಾದ್ರೂ ಪ್ಲಾನ್ ಎ ಸಕ್ಸಸ್ ಆಗಿದೆ ಇವತ್ತು ಕೂಡ ಏನಂದ್ರೆ ಮುಂದುವರಿಸ್ತೇನೆ ಅಂತ ಹೇಳಿದ್ರೆ, ಇಲ್ಲ ಇವತ್ತು ಕೂಡ ಮುಂದುವರಿಸಿವಿ, ಇದು ಸಕ್ಸಸ್ ಆಗ್ಬಹುದು ಅಂತ ಹೇಳಿ ಕನ್ನಯ್ಯ ನಾಯ್ಡು ಹೇಳ್ತಾ ಇದಾರೆ. ಆದ್ರೆ ನಿನ್ನೆ ನೋಡ್ತಾ ಇದ್ರೆ ಕಡಿದ್ರು ಕೂಡ ಬಹಳಷ್ಟು ಸರ್ಕಸ್ ಮಾಡಿದ್ರು, ಬಹಳಷ್ಟು ಬಹಳಷ್ಟು ಶ್ರಮ ವಹಿಸಿದ್ರು. ಯಾಕಂದ್ರೆ ಅಗ್ನಿಶಾಮಕ ದಳದ ತಂಡ, ಅದೇ ರೀತಿಯಾಗಿ ಮುಳುಗು ತಜ್ಞರು ಬಂದು ಆ ಸ್ಟಾಪ್ ಲಾಕ್ ಗೇಟ್ ನ ಮೊದಲೇನ್ ಕ್ರಸ್ಟ್ ಗೇಟ್ ಇತ್ತು, ಆ ಕ್ರಸ್ಟ್ ಗೇಟ್ ನ ಒಂದು ತುಂಡು ಭಾಗ ಕಟ್ಟಾಗಿತ್ತು. ಆ ಏನು ರಭಸವಾಗಿ ಹರಿತಾ ನೀರಲ್ಲಿ ಹೋಗಿ ಅದನ್ನ ತೆಗೆಯುವಂತ ಕೆಲಸ ಮಾಡಿದ್ರು ಮತ್ತು ಅಳವಡಿಸುವಂತ ಕೆಲಸ ಮಾಡಿದ್ರು. ಆದ್ರೆ ನಿನ್ನೆ ತಡರಾತ್ರಿ 6-7 ಗಂಟೆ ಆದಾಗ ಅಲ್ಲಿನ ಏನು ಬೆಳಕಿನ ಸ್ವಲ್ಪ ಸಮಸ್ಯೆ ಆಗಿದ್ರಿಂದ, ಯಾಕಂದ್ರೆ ರಾತ್ರಿ ಆಗೋ ಸಂದರ್ಭದಲ್ಲಿ ಏನಾದ್ರು ಸಮಸ್ಯೆ ಆಗ್ಬಾರ್ದು ನಿಟ್ಟಿನಲ್ಲಿ ಅದನ್ನ ಸ್ಟಾಪ್ ಮಾಡಲಾಗಿತ್ತು. ಇವತ್ತು ಬೆಳಗ್ಗೆ ಮಾಡ್ತೀನಿ ಅಂತ ಏನು ಕಾರ್ಯಾಚರಣೆ ಮುಂದುವರಿಸಿ ಮತ್ತು ಸ್ಟಾಪ್ ಲಾಕ್ ಗೇಟ್ ಅಳವಡಿಸುವಂತ ಕೆಲಸ ಮಾಡ್ತೀನಿ ಅಂತ ಇದ್ರೆ, ಒಂದ್ ವೇಳೆ ಇವತ್ತೇನಾದ್ರೂ ವಿಫಲ ಆದ್ರೆ ಖಂಡಿತಲೂ ಕೂಡ ಪ್ಲಾನ್ ಬಿ ಮೊರೆ ಹೋಗಬೇಕಾಗುತ್ತೆ. ರೈತರಿಗೆ ಸಂಕಷ್ಟ ತಪ್ಪಿದ್ದಿಲ್ಲ ಅಂತ, ಯಾಕಂದ್ರೆ ಈಗೆಲ್ಲ 55 TMC ಉಳಿಸ್ಕೊಂಡು ನೀರು ಏನು ಕ್ರಸ್ಟ್ ಗೇಟ್ ಅಳವಡಿಸಬೇಕಂದ್ರೆ ಸಾಮಾನ್ಯ ಮಾತಲ್ಲ. ಅದು ಒಂದನೇ ಬೆಳೆಗೆ ನೀರು ಸಿಗಲ್ಲ ಮತ್ತು ಎರಡನೇ ಬೆಳೆಗೂ ನೀರು ಸಿಗಲ್ಲ. ಆ ಕಾರಣಕ್ಕೆ ರೈತರು ಆತಂಕ ವ್ಯಕ್ತಪಡಿಸ್ತಾರೆ.
ಅಂತಂದ್ರೆ ಇವಾಗ್ಲಾದ್ರೂ ಏನ್ 72 TMC ಇದೆ, ಇವಾಗ್ಲಾದ್ರೂ ಸ್ಟಾಪ್ ಲಾ ಗೇಟ್ ಅಳವಡಿಸಿ ಯಶಸ್ವಿ ಆಗಲಿ ಅಂತೇಳಿ ಕೂಡ ದೇವರ ಮೊರೆ ಹೋಗಿರ್ತದ್ದು. ಒಟ್ಟಾರೆ ಏನು ನಿನ್ನೆ ಕೂಡ ಮೊದಲೇ ಪ್ರಯತ್ನ ವಿಫಲವಾಗಿತ್ತು, ಇವತ್ತು ಎರಡನೇ ಪ್ರಯತ್ನ ಮಾಡ್ಲಿದ್ದಾರೆ ಅಂತ ಹೇಳ್ಬೋದು ನೀತಿ. ನಾಗರಾಜ್, ಈಗ ಪ್ಲ್ಯಾನ್ ಎ ಅನ್ಕೊಂಡ್ ಮಟ್ಟಿಗೆ ವರ್ಕೌಟ್ ಆಗಿಲ್ಲ. ಈಗ ಇವತ್ತು ಬೆಳಗ್ಗೆ ಟ್ರೈ ಮಾಡಿದ್ರು ಆಗಲಿಲ್ಲ ಅಂದರೆ ಪ್ಲ್ಯಾನ್ ಬಿಗೆ ಅನಿವಾರ್ಯ ಪರಿಸ್ಥಿತಿಲಿ ಹೋಗಬೇಕಾಗತ್ತೆ. ಬಟ್ ಪ್ಲ್ಯಾನ್ ಬಿನೂ ಅಷ್ಟು ಈಸಿಯಾಗಿ ವರ್ಕೌಟ್ ಆಗುತ್ತಾ? ಅದಕ್ಕೆ ಏನೆಲ್ಲ ಅಡೆತಡೆಗಳಿದೆ, ಏನು ಟಾಸ್ಕ್ ಇದೆ, ಅದ್ರ ಬಗ್ಗೆ ಏನಾದ್ರು ತಜ್ಞರು ಹೇಳ್ಕೊಂಡಿದ್ದಾರಾ? ಅಂದರೆ ಪ್ಲ್ಯಾನ್ ಬಿ ಮಾಡಬೇಕು ಅಂದ್ರೂ ಒಂದಷ್ಟು ಸವಾಲುಗಳಿದೆ ಅನ್ನೋದ್ರ ಬಗ್ಗೆ. ನೀತಿ ಪ್ಲಾನ್ ಏನಂದ್ರೆ ಬಹಳಷ್ಟು ಕಷ್ಟ ಪರಿಸ್ಥಿತಿ. ಯಾಕಂತಂದ್ರೆ ಈ ರಭಸವಾಗಿ ಇನ್ನು 19ನೇ ಗೇಟ್ ನಲ್ಲಿ ನೀರು ಹೋಗ್ತಾ ಇದೆ, ತುಂಬಾ ಏನಂದ್ರೆ km/h ಹೋಗ್ತಾ ಇದೆ. ಅದು ತುಂಬಾ ಅಂದ್ರೆ ಸುಮಾರು ಸ್ಪೀಡ್ ಏನಿದೆ ಅಂದ್ರೆ 100 km/h ಹೋಗ್ತಾ ಇರುವಂತದ್ದು. ಅದರಲ್ಲಿ ಈ ಗೇಟ್ ಅಳವಡಿಸಿದ್ರೆ ಒಂದು ವೇಳೆ ಏನಾದ್ರು ಹೆಚ್ಚು ಕಡೆ ಆಫ್ ಫೋರ್ಸ್ ಮತ್ತು ಈ ಏನ್ 13 ಟನ್ ಭಾರದ ಈ ಸ್ಟಾಪ್ ಲಾ ಗೇಟ್ ಅಳವಡಿಸಿದಾಗ ಹೆಚ್ಚು ಕಡೆ ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿದ್ರೆ ಅದು ಹೊಡೆತ ಗೇಟ್ ನ ಏನ್ ತಡೆಗೋಡಿದೆ, ಗೇಟ್ ನ ತಡೆಗೋಡಿಗೆ ಹೊಡೆದಾಗ ಅದು ಡ್ಯಾಮೇಜ್ ಆಗಿ ಏನಾದ್ರು ಇಡೀ ಜಲಾಶಯಕ್ಕೆ ತೊಂದರೆ ಆಗ್ಬೋದು. ಆ ಕಾರಣಕ್ಕಾಗಿ ಬಹಳಷ್ಟು ಸೂಕ್ಷ್ಮ ರೀತಿಯಿಂದ ಅಳವಡಿಸುವಂತ ಕೆಲಸ ಇದು ಪ್ಲಾನ್ ಏನೆಲ್ಲ ನಡೀತಾ ಇದೆ. ಆ ಕಾರಣಕ್ಕಾಗಿ ನಿನ್ನೆ ಏನದು ಗೇಟ್ ಅಳವಡಿಸುವಾಗ ಸ್ವಲ್ಪ ಆಜು ಬಾಜು ಗೋಡೆಗೆ ಅದು ಗೇಟ್ ತಲುಗಿತು. ಆ ಕಾರಣಕ್ಕಾಗಿ ಅದನ್ನ ಸ್ಟಾಪ್ ಮಾಡಿರ್ತದ್ದು. ಇವತ್ತು ಕೂಡ ಪ್ಲಾನ್ ಅನ್ನ ಏನು ಎ ಪ್ಲಾನ್ ಅನ್ನ ಮಾಡ್ತಾರೆ. ಎ ಪ್ಲಾನ್ ಮಾಡಿದಾಗ ಅದು ಸಕ್ಸಸ್ ಆಗ್ಲಿಲ್ಲ ಕೂಡ ಪ್ಲಾನ್ ಬಿ ಮೊರೆ ಹೋಗುತ್ತೆ. ಪ್ಲಾನ್ ಬಿ ಅನ್ನೋದು ದೊಡ್ಡ ಸಮಸ್ಯೆ ಇಲ್ಲ. ಯಾಕಂತಂದ್ರೆ 55 TMC ನೀರು ಉಳಿಸ್ಕೊಂಡಂತಂದ್ರೆ ಇಡೀ ಏನ್ ಗೇಟ್ ಇದೆ, ಗೇಟ್ ಅಲ್ಲಿ ಕೂಡ ಯಾವುದೇ ರೀತಿಯಿಂದ ನೀರು ಹೋಗ್ತಾ ಇರಲ್ಲ. ಅಂತ ಸಂದರ್ಭದಲ್ಲಿ ಗೇಟ್ ಅಳವಡಿಸೋದು ಮತ್ತು ಕ್ರಸ್ಟ್ ಗೇಟ್ ಅಳವಡಿಸೋದು ದೊಡ್ಡ ಸಮಸ್ಯೆನಾಗಲ್ಲ. ಆ ಕಾರಣಕ್ಕಾಗಿ ಬಿ ಪ್ಲಾನ್ ಸಕ್ಸಸ್ ಆಗೇ ಆಗುತ್ತೆ. ಆದ್ರೆ ಪ್ಲಾನ್ ಏನಿದೆ ಇದನ್ನ ನೀರು ಉಳಿಸ್ಕೊಂಡು ಮಾಡುವಂತ ಕೆಲಸ ಆಗಿರೋದ್ರಿಂದ ಇದು ಸ್ವಲ್ಪ ಸಮಸ್ಯೆ ಆಗಿರುತ್ತದೆ. ಪ್ಲಾನ್ ಬಿ ಅಂದ್ರೆ ಸಮಸ್ಯೆ ಯಾವುದೇ ರೀತಿ ಸಮಸ್ಯೆ ಆಗಲ್ಲ, ನೀರನ್ನು ಮಾತ್ರ ಅನಿವಾರ್ಯವಾಗಿ ಜಲಾಶಯದಿಂದ ನದಿಗೆ ಬಿಡ್ಲೇಬೇಕಾದ ಪರಿಸ್ಥಿತಿ ಉಂಟಾಗಿರುತ್ತದೆ ಅಂತೆ. ಓಕೆ, ಥ್ಯಾಂಕ್ ಯು ನಾಗರಾಜ್ ತಮ್ಮ ಡೀಟೇಲ್ಸ್ಗಾಗಿ.